ಸೊಂಟ ನೋವು ಅಲ್ವಾ, ಸೊಂಟ ನೋವು ಇಲ್ದರೂ ಇದ್ದಾರೆ ಪ್ರಪಂಚದಲ್ಲಿ. ಹೇಗೆ ಮೂಗಿದ್ದವ್ರಿಗೆಲ್ಲ ನೆಗಡಿ ಇರ್ತಾಗೆ ಸೊಂಟ ಇದ್ದವ್ರಿಗೆಲ್ಲ ಒಂದಲ್ಲ ಒಂದು ಸೊಂಟ ನೋವು ಬಂದಿರುತ್ತೆ ಅಲ್ವಾ. ಸೊ ಸೊಂಟ ನೋವು ಮೋಸ್ಟ್ ಕಾಮನ್ನು ಆಲ್ ಏಜ್ ಗ್ರೂಪಲ್ಲಿ, ಚಿಲ್ಡ್ರನಿಂದ ಹಿಡಿದು ಅಡಲ್ಸೆಂಟು ವಯಸ್ಸಾದವ್ರಿಗೆಲ್ಲ. ಸೊ ಬ್ಯಾಕ್ ಪೇನ್ ಬಗ್ಗೆ ಎಸ್ಪೆಷಲಿ ನಮ್ಮ ಭಾರತ ದೇಶದಲ್ಲಿ ಭಾಳಷ್ಟು ಮಿತ್ಸ್ ಇದೆ, ಅಂದರೆ ಸುಳ್ಳು ಅದ್ರ ಬಗ್ಗೆ ಕಾನ್ಸೆಪ್ಟ್, ತಪ್ಪು ಅಭಿಪ್ರಾಯಗಳಿದೆ. ಏನಪ್ಪ ಅಂದರೆ ವಯಸ್ಸಾದ್ರಿಗೆ ಮಾತ್ರ ಬೆನ್ನೋವು ಬರುತ್ತೆ, ಚಿಕ್ಕ ವಯಸ್ಸಲ್ಲಿ ಬರಲ್ಲ, ಅಥವಾ ಬೆನ್ನೋವಿಗೆ ಟ್ರೀಟ್ಮೆಂಟೇ ಇಲ್ಲ, ಅಥವಾ ಬೆನ್ನೋವು ಬಂದವರೆಲ್ಲ ಕಂಪ್ಲೀಟ್ 3 months ಬೆಡ್ ರೆಸ್ಟ್ ತೊಗೊಳ್ಬೇಕು, ಅಥವಾ ಬೆನ್ನೋವಿಗೆ ಟ್ರೀಟ್ಮೆಂಟೇ ಇಲ್ಲ. ಈ ಥರ ನಾನಾ ರೀತಿಯ ತಪ್ಪು ಅಭಿಪ್ರಾಯಗಳಿದೆ. ಸೊ ಈ ವಿಡಿಯೋದಲ್ಲಿ ಯಾವ ರೀತಿಯ ತಪ್ಪು ಅಭಿಪ್ರಾಯಗಳಿದೆ, ಬೆನ್ನೋವಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡಬೇಕು ಪೂರ್ತಿ ವಿವರವಾಗಿ ಹೇಳ್ತೀನಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್. ನಾನು 40ಕ್ಕೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ಶಾರ್ಟ್ಲಿ 1 lakh ಸಬ್ಸ್ಕ್ರೈಬ್ ಆಗುತ್ತೆ. ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಈಗ ಸಬ್ಸ್ಕ್ರೈಬ್ ಮಾಡಿ. ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಬೆನ್ನೋವು ಸಾಧಾರಣ ವಯಸ್ಸಾದ್ರೆ ಬರೋದ್ರಿ, ವಯಸ್ಸಾಗಿರುತ್ತೆ, ಮೂಳೆಲ್ಲ ಸೌದ್ಬಿಟ್ಟಿರುತ್ತೆ. ಹಾಗಾಗಿ ವಯಸ್ಸಾದ್ರೆ ಮಾತ್ರ ಬೆನ್ನೋವು ಬರುತ್ತೆ, ಚಿಕ್ಕವ್ರಿಗೆ ಯಾಕೆ ಬರುತ್ತೆ ಅಂತ. ನನ್ನೊಬ್ಬರು ಪೇಷಂಟ್ ಇದ್ದರು, ಅವ್ರ ಟೀಚರ್, ಪ್ರಿನ್ಸಿಪಲ್ ಒನ್ ಆಫ್ ದ ಕಾಲೇಜಲ್ಲಿ. ಅವರ ಮಗನಿಗೆ ಮಗ ಆಲ್ರೆಡಿ 9th standard ಏನೋ. ಸೊ ಮಗನಿಗೆ ಬೈಯೋದು ಯಾವಾಗಲೂ, ಇಷ್ಟು ಚಿಕ್ಕ ವಯಸ್ಸಿಗೆ ಏನು ಬೆನ್ನೋ ಅಂತ, ಸುಮ್ಮನೆ ಕೂತ್ಕೊಳ್ಳೋ, ನೀನು ವಯಸ್ಸಾಗಿದೆನೋ, ಏನು ಮುತ್ಕನ ನೀನು, ಸುಮ್ಮನೆ ಕೂತ್ಕೊಳ್ಳೋ, ಏನು ಬರಲ್ಲ ಅಂತ. ಸೊ ಅದು ತಪ್ಪು ನೋಡಿ ಗೆಳೆಯರೆ. ಸೊ ವಯಸ್ಸಾದಾಗಲೂ ಬೇರೆ ಕಂಡೀಷನ್, ಈಗ ಲುಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ, ವಯಸ್ಸಾಗಿ ಬರುತ್ತೆ ಡಿಜೆಂಟ್ ಕಂಡೀಷನ್, ಅವಾಗ ಬ್ಯಾಕ್ ಪೇನ್ ಬರುತ್ತೆ, ಇಲ್ಲ ಅಂತಲ್ಲ. ಹಂಗಂತಲೂ ಬರೀ ವಯಸ್ಸಾದವ್ರಿಗೆ ಅಷ್ಟೇ ಅಲ್ಲ, ಯಂಗೇಜವ್ರಿಗೆ ಯಾಕೆ ಬರುತ್ತೆ ಡಾಕ್ಟರ್ ಅಂತ ಎಷ್ಟೊಂದು ಕಾರಣಗಳಿದೆ ನೋಡಿ. ಈಗಿನ ಲೈಫ್ ಸ್ಟೈಲ್ ನಿಮ್ಗೆ ಗೊತ್ತೆ, ಲಾಂಗ್ ಅವರ್ಸು ಮಕ್ಕಳುಗಳು ಟ್ಯೂಷನ್ಗೆ ಹೋಗ್ತಾರೆ, ಎಸ್ಪೆಷಲಿ PUC 10th ಲಾಂಗ್ ಅವರ್ಸ್ ಕೂತ್ಕೊಂಡು ಟ್ಯೂಷನ್ಸ್ಗೆ ಹೋಗ್ತಾರೆ. 8 hours 10 hours ಕೂತ್ಕೊಂಡೇ ಬರೀತಿರ್ತಾರೆ, ಕೂತ್ಕೊಂಡೇ ಓದ್ತಿರ್ತಾರೆ ಅಲ್ವಾ. ಬೆನ್ನಿಗೆ ಸ್ಟ್ರೈನ್ ಆಗುತ್ತೆ. ಮತ್ತು ಅಬ್ನಾರ್ಮಲ್ ಪೋಸ್ಚರ್ಸು, TV ಲಾಂಗ್ ಅವರ್ಸ್ ಕೂತ್ಕೊಂಡು ಮೊಬೈಲಲ್ಲಿ ಕೂತ್ಕೊಂಡು ಹೆಂಗೆ ನೋಡುವಂಥದ್ದು. ಮತ್ತು ಟ್ರಾವೆಲಿಂಗ್ ಲಾಂಗ್, ಈಗ ತುಮಕೂರಲ್ಲಿ ನಾನು ಪ್ರಾಕ್ಟೀಸ್ ಮಾಡುವಂಥದ್ದು, ತುಮಕೂರಿಂದ ಬೆಂಗಳೂರಿಗೆ ಎವ್ರಿಡೇ ಬಸ್ಸಲ್ಲಿ ಹೋಗ್ತಾರೆ, ಬಸ್ಸಲ್ಲಿ ಬರ್ತಾರೆ, 100 kilometer 200 kilometer ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ, ಬಸ್ ಎತ್ತಾಗ್ತಾ ಇರುತ್ತೆ ಅಲ್ವಾ. ಸೊ ಬ್ಯಾಡ್ ಪೋಸ್ಚರು, ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಅಲ್ವಾ, ಕರೆಕ್ಟಾಗಿ ಟ್ರೈನಿಂಗ್ ಮಾಡಿದ್ರೆ ಕರೆಕ್ಟಾಗಿ ಇಲ್ಲದ್ರೂ ಹೆಂಗಂಗೆ ಸ್ಪೋರ್ಟ್ಸ್ ಆಡುವಂಥದ್ದು, ಅದ್ಭುತ ಮಾಡುವಂಥದ್ದು. ಜಿಮ್ಗೆ ಹೋಗ್ತಾರೆ, ಕರೆಕ್ಟ್ ಟ್ರೈನಲ್ಲಿ ಹೆಂಗೆಂಗೂ ವೆಯ್ಟ್ ಎತ್ಬಿಡ್ತಾರೆ, ಬೆನ್ನೋವು ಬರುತ್ತೆ. ಅಥವಾ ಯಾರು ಈ ಕೂಲಿಯಲ್ಲಿ ಯಾರು ಹೆಂಗೆ ಅಡಲ್ಟ್ ಅವರಲ್ವಾ, ಈ ಮಿಡ್ಲ್ ಏಜ್ ಅವರೇ ಕೂಲಿಗೆ ಅವರು ಸಣ್ಣ ಬಾರ್ ಎತ್ತೋದು, ಜರ್ಕಿ ಮಾಡಿಸ್ಕೊಳೋದು, ಎಲ್ಲ ಕಾರಣಗಳಿಂದ ಬೆನ್ನೋವು ಬರುತ್ತೆ. ಹಾಗಾಗಿ ಬರೀ ವಯಸ್ಸಾದವ್ರಿಗಷ್ಟೇ ಬೆನ್ನೋವು ಬರ್ತಾ ಇರೋದು ತಪ್ಪು ಕಲ್ಪನೆ, ಅದೊಂದು ಮಿತ್. ಅದನ್ನು ತೆಗೆದಾಕಿ ಯಾರಿಗೆ ಪೇಯ್ನು ಸಾಧಾರಣ 4 ರಿಂದ 6 ವಾರ ತನಕ ಇಂದ ಜಾಸ್ತಿ ಇದೆ ಅಂತ ಹೇಳ್ತೀವಿ, ಅಂದರೆ ಕ್ರಾನಿಕ್ ಪೇನ್ ಅಂತ, ಅಂಥವ್ರಿಗೆ ದಯವಿಟ್ಟು ಒಂದು ಸೂಕ್ತ ವೈದ್ಯರಿಗೆ ತೋರಿಸಿ ಏನು ಸರಿಯಾದ ಕಾರಣ ತಿಳ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತ ಕಡಿಮೆ ಆಗುತ್ತೆ. ಜೊತೆಗೆ ನಾನು ಹೇಳ್ದಂಗೆ ಅರ್ಗಾನಮಿಕ್ಸ್, ಕೂತ್ಕೊಳ್ಳೋವಾಗ ಚೇರ್ ಚೆನ್ನಾಗಿರಬೇಕು, ಕೂತ್ಕೊಳ್ಳೋ ಪೋಷನ್, ಅದಕ್ಕೆ ಯಾವ ರೀತಿ ಕೂತ್ಕೋಬೇಕು, ಯಾವ ರೀತಿ ನಿಂತ್ಕೋಬೇಕು ಅಂತ ಬೆನ್ನಿಗೆ ಸಂಬಂಧಪಟ್ಟಿದ್ದೆ ಪೋಷನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಹೆಣ್ಣುಳಿ ಹಾಕಿದ್ದು ದಯವಿಟ್ಟು ವಿಡಿಯೋ ನೋಡಿ. ಇನ್ನೊಂದು ತಪ್ಪು ಕಲ್ಪನೆ ತಪ್ಪು ಪರಿಕಲ್ಪನೆ ಏನಪ್ಪ ಅಂತಂದರೆ, ಬೆನ್ನೋಗಿ ರೆಸ್ಟ್ ತೊಗೊಂಡ್ರೆ ಎಲ್ಲ ಬೆನ್ನು ಹೋಗ್ಬಿಡ್ತಾರೆ ಅಂತ ಅಲ್ವಾ. ಸೊ ಅದು ನೋಡಿ, ಅದು ತಪ್ಪು ಕಲ್ಪನೆ. ಎಲ್ಲ ಕಾರಣಗಳಿಗೂ ಹೌದು, ಕೆಲವು ಬೆನ್ನೋವುಗಳಿಗೆ ರೆಸ್ಟ್ ತೊಗೊಂಡ್ರೆ ಕಡಿಮೆ ಆಗುತ್ತೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಎಲ್ಲ ಬೆನ್ನೋವುಗಳು ರೆಸ್ಟ್ ಒಂದೇ ಆಗಲ್ಲ ಅಲ್ವಾ. ಸೊ ಕೆಲವು ಕಂಡೀಷನ್, ಈಗ ಓವರಾಗಿ ಕೆಲಸ ಮಾಡಿ ತಾಸುಗಳು ಸ್ಟ್ರೈನ್ ಆಗಿರುತ್ತೆ, ಮಲ್ಕೊಂಡ್ರೆ ರೆಸ್ಟ್ ತೊಗೊಂಡ್ರೆ ಕಡಿಮೆ ಆಗುತ್ತೆ. ಕೆಲವ್ರಿಗೆ ಎಲ್ಲ ರೀತಿಯ ಬೆನ್ನೋವು ಕಡಿಮೆ ಅಲ್ಲ, ಕೆಲವರಿಗೆ ಎಷ್ಟೊಂದು ಕಂಡೀಷನ್ಸ್ ಬೆನ್ನೋವು ಬರೋಕ್ಕೆ. ಕೆಲವ್ರಿಗೆ ಇನ್ಫೆಕ್ಷನ್ ಆಗಿಬಿಟ್ಟು ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ, ಈಗ ಸ್ಪಾಂಡಿಲೈಟಿಸ್ ಅಂತ, ಈಗ ಡಿಸ್ಕ್ ಪ್ರಾಬ್ಲಮ್ ಇರುತ್ತೆ. ಸೊ ಎಷ್ಟೊಂದು ಕಂಡೀಷನ್ಸ್ ಇದೆ, ನೀವು ಬರೀ ರೆಸ್ಟ್ ತೊಗೊಂಡ್ರೆ ಕಡಿಮೆ ಆಗಲ್ಲ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಬರೀ ಎಷ್ಟೊಂದು ತೊಗೊಂಡ್ರೆ ಸಾಕು ಸರ್ ಬೆನ್ನೋಗೆ, ಮತ್ತೇನು ಟ್ರೀಟ್ಮೆಂಟ್ ಬೇಕು ಅಂತ ಕೆಲವರು ಉದಾಸೀನ ಮಾಡ್ತಾರೆ, ಆ ಥರ ಮಾಡಬೇಡಿ. ಸೊ ನೋಡಿ, ರೆಸ್ಟ್ ಕೆಲವು ಕಂಡೀಷನ್ ಅಷ್ಟೇ ಕೆಲಸ ಮಾಡ್ತಾರೆ, ಎಲ್ಲ ಕಂಡೀಷನ್ ಕೆಲಸ ಮಾಡೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ಏನಿದೆಲ್ಲ ಕ್ರಾನಿಕ್ ರೆಸ್ಟು, ಮುಂಚೆ ಎಲ್ಲ ಕೆಲವೆಲ್ಲ 1 month 2 months 3 months ಎಲ್ಲ, ಮುಂಚೆ ಎಲ್ಲ 3 months ರೆಸ್ಟ್ ತೊಗೊಂಡು ಬೆಡ್ ರೆಸ್ಟ್ ತೊಗೊಂಡು ಅಂತ ಹೇಳಿದರು, ಅದು ತಪ್ಪು ಕಲ್ಪನೆ. ತೀರಾ ಸಿವಿಯರ್ ಪೇನ್ ಇದ್ದಾಗ, ಈಗ ಅಕ್ಯೂಟ್ ಡಿಸ್ಪ್ಲಾಸ್ ಅಂತೀವಿ, ಸಿವಿಯರ್ ಏನೋ ವೆಯ್ಟ್ ಎತ್ತಿದ್ರೆ ಸ್ಟ್ರೈನ್ ಸ್ಟ್ರೆಸ್ ಆಗುತ್ತೆ, 3 to 5 days ಮ್ಯಾಕ್ಸಿಮಮ್ ರೆಸ್ಟ್ ತೊಗೋಬೇಕಾದ್ರೆ, ಸ್ಟ್ರಿಕ್ಟ್ ಬೆಡ್ ರೆಸ್ಟ್. ಅವಾಗ ಅದಾದಮೇಲೆ ಅವ್ರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಬೇಕು, ಪ್ಲಾನ್ಡ್ ಆ್ಯಕ್ಟಿವಿಟೀಸ್ ಮಾಡೋದು. ಕಂಪ್ಲೀಟ್ ರೆಸ್ಟ್ ತೊಗೊಳ್ಬಾರ್ದು. ಚಿಕ್ಕ ಪುಟ್ಟ ಕೆಲಸ, ಹೆಂಗಸ್ರುಗಳು ಮನೆಯಲ್ಲಿ ಅಡುಗೆ ತಿಂಡಿ ಮಾಡುವಂಥದ್ದು, ಚಿಕ್ಕ ಪುಟ್ಟ ಕೆಲಸ ಮಾಡುವಂಥದ್ದು ಮಾಡ್ಬೋದು ಗೆಳೆಯರೆ. ಸೊ ಒಂದೇ ಸಲ ಕಂಪ್ಲೀಟ್ ಲಾಂಗ್ ಟರ್ಮ್ ರೆಸ್ಟ್ ತೊಗೊಂಡ್ರು ಕೂಡ ಬೆನ್ನಿಗೆ ಎಫೆಕ್ಟ್ ಆಗುತ್ತೆ. ಯಾಕೆ ಸರ್ ಅಂತಂದರೆ, ನೀವು ಲಾಂಗ್ ಟರ್ಮ್ ರೆಸ್ಟ್ ತೊಗೊಂಡ್ಬಿಟ್ರೆ ಬೆನ್ನಿನ ಮಾಂಸಖಂಡಗಳಿಗೆ ವೀಕ್ ಆಗ್ತಾ ಬರುತ್ತೆ ಅಲ್ವಾ. ನೋಡಿ, ನೀವು ಬೈಸೆಪ್ ಎಕ್ಸರ್ಸೈಸ್ ಮಸಲ್ಸ್ ಸ್ಟ್ರಾಂಗ್ ಆಗಿರುತ್ತೆ, ಹೈಪೋಟ್ರೋಫಿ ಆಗುತ್ತೆ, ಸ್ಟ್ರೆಂತ್ ಇರುತ್ತೆ. ನೀವು ಕಂಪ್ಲೀಟ್ ರೆಸ್ಟ್ ತೊಗೊಂಡ್ಬಿಟ್ರೆ ಆವಾಗ ಮಸಲ್ಸ್ ಬರ್ತಾ ವೀಕ್ ಆಗಿ ಶುರುವಾಗುತ್ತೆ. ಹಾಗಾಗಿ ಸ್ವಲ್ಪ ಗೈಡೆಡ್ ಆ್ಯಕ್ಟಿವಿಟೀಸ್ ಮಾಡುವಂಥದ್ದು, ಮಿನಿಮಲ್ ಎಕ್ಸಸೈಸ್ ಮಾಡುವಂಥದ್ದು, ಚಿಕ್ಕ ಪುಟ್ಟ ಮನೆ ಕೆಲಸಗಳು, ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡುವಂಥದ್ದು ಭಾಳ ಒಳ್ಳೆಯದು, ಸ್ವಲ್ಪ ಪೈನ್ ಕಂಟ್ರೋಲಿಗೆ ಬಂದ ಮೇಲೆ. ಸೊ ಸ್ಟ್ರಿಕ್ಟ್ ಬೆಡ್ ರೆಸ್ಟ್ ತೊಗೊಳ್ಬೇಕು ಅನ್ನೋದು ತಪ್ಪು ಮಾಹಿತಿ. ಕೆಲವು ಕಂಡೀಷನ್ ಮಾತ್ರ ಸ್ಟ್ರಿಕ್ಟ್ ಬೆಡ್ ರೆಸ್ಟ್ ಬೇಕು, ಅದು 3 to 5 days ಅಷ್ಟೇ. ಆದಮೇಲೆ ಗ್ರ್ಯಾಜುವಲ್ನಾಗ ವರ್ಕ್ ಹೋಗೋದು ಭಾಳ ಇಂಪಾರ್ಟೆಂಟ್. ನಮ್ಮ 3 ತಪ್ಪು ಪರಿಕಲ್ಪನೆ ಏನಪ್ಪ ಅಂತಂದರೆ, ಬೆನ್ನೋವಿದ್ದಾಗ ಎಕ್ಸಸೈಸು ಮಾಡಬಾರ್ದು ಅಂತ ಅಲ್ವಾ. ಕರೆಕ್ಟ್, ತೀರಾ ಪೇನ್ ಇದ್ದಾಗ ರೆಸ್ಟ್ ಹೇಳ್ತಾರೆ ಡಾಕ್ಟರ್, 3 to 5 days ರೆಸ್ಟ್ ತೊಗೊಂಬಿಡಿ ಅಂತ.
ನೋವು ಕಡಿಮೆ ಆದ್ಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡೋದು. ಕೆಲವ್ರಿಗೆ ಏನಂತ ಯಾವ ಬೆನ್ನು ಯಾವ ಡಿಸ್ಪ್ಲಾಸ್ ಆಗಿರುತ್ತೆ, ಅಯ್ಯೋ ಯಾವ್ದು ಎಕ್ಸಸೈಸ್ ಮಾಡಲ್ಲ ಸರ್, ನಾನು ವಾಕಿಂಗು ಮಾಡಲ್ಲ, ಯಾವ ಎಕ್ಸಸೈಸ್ ಮಾಡಲ್ಲ, ಬೆನ್ನು ಜಾಸ್ತಿ ಆಗ್ಬಿಡುತ್ತೆ, ಎಕ್ಸಸೈಸ್ ಮಾಡೋದಿಲ್ಲ ಸರ್, ಡಾಕ್ಟ್ರ್ ಹೇಳಿದ್ರು ರೆಸ್ಟ್ ತೊಗೊಂಬಿಡು ಅಂತ. ರೆಸ್ಟು ಅವಾಗ ಕಾಯಿಲೆ ರಿಕವರ್ ಆಗಿ ಮಾತ್ರ ಹೇಳ್ತಾರೆ, ಅದಾದಮೇಲೆ ಲೈಫ್ ಲಾಂಗ್ ರೆಸ್ಟಲ್ಲಿ ಅಂತ ಹೇಳಿರಲ್ಲ. ಸೊ ಹಾಗೆ ತಪ್ಪು ಬರ್ಕಲ್ಲಿ ಏನಾಗುತ್ತೆ, ಬೆನ್ನು ಆಗಿಬಿಡುತ್ತೆ, ಡಿಸ್ಕ್ ಏನಾದರೂ ಆಪ್ರೇಷನ್ ಆಗಿರುತ್ತೆ, ಡಿಸ್ಕೆಕ್ಟಮಿ ಸರ್ಜರೀಸ್ ಆಗಿರುತ್ತೆ, ರೆಸ್ಟ್ ಹೇಳಿದ್ರೆ ಡಾಕ್ಟರ್ ಲೈಫ್ ಲಾಂಗ್ ರೆಸ್ಟ್ ಅಲ್ಲ, ಅವ್ರು ಎಷ್ಟು ಪೀರಿಯಡ್ ಹೇಳ್ತಾರೆ, ತಜ್ಞವಾದ ನಿಮ್ಗೆ ಆಪ್ರೇಷನ್ ಮಾಡಿದ್ರೆ ಆಗಲಿ ಟ್ರೀಟ್ಮೆಂಟ್ ಕೂಡ ಹೇಳಿದ್ರು ಇಷ್ಟು ದಿವಸ ರೆಸ್ಟ್ ತೊಗೊಳಪ್ಪ ಅಂತ, ಅಷ್ಟು ದಿವಸ ಮಾತ್ರ ರೆಸ್ಟ್ ತೊಗೋಬೇಕು, ಲೈಫ್ ಲಾಂಗ್ ರೆಸ್ಟ್ ಅಲ್ಲ. ಸೊ ನೀವು ಲೈಫ್ ಲಾಂಗ್ ರೆಸ್ಟ್ ತೊಗೊಂಡ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಎಕ್ಸಸೈಸ್ ಮಾಡಿದ್ರೆ ನೋವು ಜಾಸ್ತಿ ಆಯ್ತು ಅಂತ ತಲೆಗೆ ಬಂದುಬಿಡುತ್ತೆ. ನೋಡಿ, ಕೆಲವು ಕಂಡೀಷನ್ವರೆಗೂ ಕೆಲವು ಟೈಮ್ ಮಾತ್ರ ರೆಸ್ಟ್, ಅದಾದಮೇಲೆ ಕೆಲವು ಎಕ್ಸಸೈಸ್ ಕಂಪಲ್ಸರಿ ಮಾಡಬೇಕು. ಬ್ಯಾಕ್ ಮಸಲ್ಸ್ಗೆ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ಇದೆ ಗೆಳೆಯರೆ, ಎಸ್ಪೆಷಲಿ ಯೋಗಾಸನಗಳು, ಸ್ಟ್ರೆಚಿಂಗ್ ಎಕ್ಸಸೈಸ್. ಯೋಗಾಸನ 2 ಬರ್ತವೆ, ಒಂದು ಭುಜಂಗಾಸನ, ಇನ್ನೊಂದು ಬ್ರಿಡ್ಜಿಂಗ್ ಎಕ್ಸಸೈಸ್ ಮಾಡ್ತೀವಿ, ಧನುರಾಸನ ಅಂತ ಅದು ಮಾಡ್ಬೋದು, ಬ್ರಿಡ್ಜಿಂಗ್ ಎಕ್ಸಸೈಸ್ ಅದು ಮಾಡುವಂಥದ್ದು. ನಾವು ಬೆನ್ನೋಗೆ ಅಂತಲೇ ಒಂದು ವೀಡಿಯೋ ಮಾಡಿದ್ರೆ ದಯವಿಟ್ಟು ಅವ್ರು ನೋಡಿ. ಆ ಎಕ್ಸಸೈಸ್ನ ನೀವು ರೆಗ್ಯುಲರ್ ಮಾಡಿದ ನಿಮ್ಮ ಬ್ಯಾಕ್ ಎಕ್ಸ್ಟೆನ್ಸಿವ್ ಗ್ರೂಪ್ ಆಫ್ ಮಸಲ್ಸ್ ಅಂತೀವಿ, ಆ ಎಕ್ಸ್ಟೆನ್ಸಿವ್ ಗ್ರೂಪ್ ಆಫ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. ಎಕ್ಸ್ಟೆನ್ಸಿವ್ ಗ್ರೂಪ್ ಮಸಲ್ಸೇ ನೀವು ಆ್ಯಕ್ಟಿವಿಟೀಸ್ ಮಲ್ಕೊಂಡಾಗ, ಎದ್ದಾಗ, ಬಾಡಿ ವೆಯ್ಟ್ ಎದ್ದಾಗ, ಆ್ಯಕ್ಟಿವಿಟೀಸ್ ಮಾಡುವಾಗೆಲ್ಲ ಆ ಮಸಲ್ಸ್ ಲೋಡ್ ತೊಗೊಂಡ್ಬಿಡುತ್ತೆ. ಮಸಲ್ಸ್ ಲೋಡ್ ತೊಗೊಳ್ತಂದರೆ ಸ್ಪೈನ್ ಮೇಲೆ ಲೋಡ್ ಕಡಿಮೆ ಆಗುತ್ತೆ, ಡಿಸ್ಪ್ಲಾಸ್ ಆಗೋದು ಅವಾಯ್ಡ್ ಆಗುತ್ತೆ, ಡಿಸ್ಕೋಜೆನಿಕ್ ಪೇನ್ ಅದು ಕೂಡ ಅವಾಯ್ಡ್ ಆಗುತ್ತೆ. ಸೊ ಹಾಗೆ ಎಕ್ಸಸೈಸ್ ಮಾಡಲೇಬಾರ್ದು, ಖಂಡಿತ ಯಾವಾಗಲೂ ರೆಸ್ಟಲ್ಲಿ ಇರಬೇಕು ಅಂತ ಅದು ತಪ್ಪು ಕಲ್ಪನೆ, ತಪ್ಪು ಪರಿಕಲ್ಪನೆ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ವೈದ್ಯರನ್ನು ಕನ್ಸಲ್ಟ್ ಮಾಡಿ, ಅವ್ರು ಹೇಳ್ತಾರೆ ಇಷ್ಟು ದಿವಸ ರೆಸ್ಟ್ ತೊಗೊಳಪ್ಪ, ಅಷ್ಟು ದಿವಸ ಮಾತ್ರ ರೆಸ್ಟು, ಅದಾದಮೇಲೆ ಎಕ್ಸಸೈಸ್ ರೆಗ್ಯುಲರ್ ಮಾಡ್ತಾ ಹೋಗಬೇಕು. ಇನ್ಫ್ಯಾಕ್ಟ್ ಯಾರಿಗೆ ಡಿಸ್ಕ್ ಪ್ರಾಬ್ಲಮ್ ಇದೆ, ಯಾರಿಗೆ ಕ್ರಾನಿಕ್ ಪೇನ್ ಇದೆ, ಯಾರಿಗೆ ಮೆಕ್ಯಾನಿಕಲ್ ಬ್ಯಾಕ್, ಅವ್ರಿಗೆ ಕಂಪಲ್ಸರಿ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತೀನಿ ನಾನು. ಪೇಯ್ನ್ ಕಡಿಮೆ ಆದಮೇಲೆ, ಕೆಲವು ಪೇಯ್ನ್ ಜಾಸ್ತಿ ಎಕ್ಸಸೈಸ್ ಮಾಡೋ ಪೇಯ್ನ್ ಜಾಸ್ತಿ ಆಗುತ್ತೆ, ಅವಾಗ ಮಾಡೋಕ್ಕೆ ಹೋಗ್ಬಾರ್ದು. ಪೇಯ್ನು ತೊಗೊಂಡು ಟ್ರೀಟ್ಮೆಂಟ್ ತೊಗೊಂಡು ರೆಸ್ಟ್ ತೊಗೊಂಡು ಪೇಯ್ನ್ ಕಡಿಮೆ ಆದಮೇಲೆ ಗ್ರ್ಯಾಜುವಲಾಗಿ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಡು ಅದನ್ನು ಮೇಂಟೈನ್ ಮಾಡ್ಕೊತ ಹೋಗು. ಸೊ ಬ್ಯಾಕ್ ಮಸಲ್ ಸ್ಟ್ರಾಂಗ್ ಇತ್ತು ಅಂದರೆ ಆಟೋಮೆಟಿಕಾಗಿ ಬೆನ್ನು ಬರುವಂಥದ್ದು, ಲಾಂಗ್ ಟೈಮ್ ಕ್ರಾನಿಕ್ ಬ್ಯಾಕ್ ಪೇನ್ ಎಲ್ಲ ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ಎಕ್ಸಸೈಸ್ನ ಮಾಡುವುದು ಭಾಳ ಇಂಪಾರ್ಟೆಂಟು. 4ನೇದು ಮಿತ್ತು ಪರಿಕಲ್ಪನೆ, ತಪ್ಪು ಕಲ್ಪನೆ ಏನಪ್ಪ ಅಂತಂದರೆ ಬ್ಯಾಡ್ ಪೋಸ್ಚರ್ ಈಸ್ ದ ಓನ್ಲಿ ಕಾಸ್ ಆಫ್ ಬ್ಯಾಕ್ ಪೇನ್ ಅಂತ. ಏನಾಗುತ್ತೆ, ಮಕ್ಕಳಿಗೆ ಬೆನ್ನು ಇರುತ್ತೆ, ಅಪ್ಪ ಅಮ್ಮ ಹಿಂಗೆ ಕೂತ್ಕೊಂಡು ಬರ್ತೀಯ ಕಣೋ, ಅದಕ್ಕೆ ಬೆನ್ನು ಹೋಗ ನೀನು ಸರಿಯಾಗಿ ಕೂತ್ಕೊಳ್ಳೋ, ಸರಿ ಹೋಗುತ್ತೆ ಅಂತ ಹೇಳ್ಬಿಡ್ತಾರೆ. ಸೊ ಬರೀ ಬ್ಯಾಕ್ ಪೋಸ್ಚರ್ ಒಂದೇ ಅಲ್ಲ ಬೆನ್ನು ಬರೋಕ್ಕೆ ಕಾರಣ, ಎಷ್ಟೊಂದು ಕಾರಣಗಳಿದೆ. ಅಲ್ಲಿ ಬ್ಯಾಕಲ್ಲಿ ಹೋದರೆ ನಿಮಗೆ ಬೋನಲ್ಲಿ ತೊಗೊಂಡ್ರೆ ಬೋನಲ್ಲಿ ಪ್ರಾಬ್ಲಮ್ಸ್ ಬಂದು ಲೈಸಿಸ್ ಅಂತ ಇರ್ಬೋದು, ಲಿಸಿಸ್ ಅಂತ ಇರ್ಬೋದು, ಮೂಳೆ ಮುಂದಕ್ಕೆ ಜರುಗಿರ್ಬೋದು, ಡಿಸ್ಕ್ ಪ್ರಾಬ್ಲಮ್ ಇರ್ಬೋದು, ನರ್ವ್ ರೂಟ್ ಪ್ರಾಬ್ಲಮ್ ಇರ್ಬೋದು, ಇನ್ಫೆಕ್ಷನ್ಸ್ ಇರ್ಬೋದು, ಎಷ್ಟೊಂದು ಕಾರಣಗಳಿದೆ ಬ್ಯಾಕ್ ಪೇನ್ ಬರುವಂಥಕ್ಕೆ. ಬರೀ ಬ್ಯಾಕ್ ಪೋಸ್ಚರ್ ಒಂದೇ ಕಾರಣ ಅಲ್ವಾ. ಸೊ ಯೂಶ್ವಲಿ ಏನಾಗುತ್ತೆ, ನೀನು ಸರಿಯಾಗಿ ಕೂತ್ಕೊಂಡು ಬರೋಲ್ಲ ಕಣ ಬ್ಯಾಕ್ ಪೋಸ್ಚರ್, ಅದಕ್ಕೆ ನಿಮಗೆ ಬೆನ್ನೋ ಬರುತ್ತೆ, ಓದೋವಾಗ ಸರಿಯಾಗಿ ಕೂತ್ಕೊಳ್ತಾ ಇಲ್ಲ, ಲಾಂಗ್ ಅವರ್ಸ್ ಕೂತ್ಕೊಳ್ತಾರೆ, ಅದಕ್ಕೆ ಬೆನ್ನೋ ಅಂತ ಹೇಳ್ಬಿಟ್ಟು ತಂದೆ ತಾಯಿಗಳು ಅಥವಾ ಪೇರೆಂಟ್ಸ್ ಟೀಚರ್ಸೇ ಅದಕ್ಕೆ ಇದು ಮಾಡಿಬಿಡ್ತಾರೆ. ಪೇಷಂಟ್ ಇವನ್ ಸ್ಟೂಡೆಂಟ್ಸ್ಗೆ ಯಾರಿಗೇ ಆಗಲಿ ಬ್ಯಾಡ್ ಪೋಸ್ಚರ್, ನೀವು ಪೋಸ್ಚರ್ ಫಾಲೋ ಮಾಡೋದಕ್ಕೆ ಬೆನ್ನಪ್ಪ ಅಂತ ಕಳಿಸ್ಕೊಡ್ತಾರೆ. ಆ ಥರ ಮಾಡ್ಬಾರ್ದು, ಅದಕ್ಕೆ ಡೆಫಿನೆಟ್ ಕಾರಣ ಇರುತ್ತೆ. ಹಾಗಾಗಿ ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ನಿಮಗೆ ನೀವೇ ಇದು ಮಾಡ್ಕೊಳ್ಳೋದು ಬೇಡ, ತಜ್ಞ ವೈದ್ಯರಿಗೆ ತೋರಿಸಿ. ಎಷ್ಟೊಂದು ಕಾರಣ ಹೇಳಿದ್ನಲ್ಲ, ಎಷ್ಟೊಂದು ಕಾರಣಗಳಿದ್ದಾವೆ. ಸೊ ಹಾಗೆ ಆ ಕಾರಣಗಳನ್ನ ಅರಿತು ಕಾರಣಗಳು ಸೂಟ್ ಆಗುವಂಥ ಡಯಾಗ್ನೋಸ್ ಪಕ್ಕ ಮಾಡಿ. ಯಾವ ಡಯಾಗ್ನೋಸ್ ಕಟ್ಟಾಗಿದೆ 50% ಟ್ರೀಟ್ಮೆಂಟ್ ಆದಂಗೆ ಲೆಕ್ಕ, ಡಯಾಗ್ನೋಸ್ ಕಟ್ಟಾಗಾಯ್ತು ಅಂತ ಟ್ರೀಟ್ಮೆಂಟ್ ಅರ್ಧ ಸಿಗ್ದಂಗೆ ಲೆಕ್ಕ. ಹಾಗಾಗಿ ತಜ್ಞ ವೈದ್ಯರಿಗೆ ತೋರಿಸಿ, ಅವರೆಲ್ಲ ಅನಲೈಸ್ ಮಾಡ್ತಾರೆ, ಅವಶ್ಯಕತೆ ಇದೆ, ಕೆಲವು ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ, ಯಾವ ಕಾರಣದ ಬೆನ್ನು ಬರ್ತದೆ ಅಂತ ತಿಳ್ಕೊತಾರೆ. ಅದಾದ ನಂತರ ಟ್ರೀಟ್ಮೆಂಟ್ ಕೊಟ್ಟರೆ ಪೂರ್ತಿ ಕಾಯಿಲೆ ಕಡಿಮೆ ಆಗುತ್ತೆ. ಹಾಗೆ ಬರೀ ಪೋಸ್ಚರ್ ಒಂದೇ ಬೆನ್ನು ಕಾರಣ ಅಂತ ಹೇಳ್ಬಿಟ್ಟು ಪೋಸ್ಚರ್ನ ಕೂತ್ಕೊಳ್ಳೋ ಭಂಗಿ ತಪ್ಪಿದೆ ಅಂತೇಳಿ ಅದಕ್ಕೆ ನೀವು ನೆಗ್ಲೆಕ್ಟ್ ಮಾಡಿಬಿಡಿ. ಕರೆಕ್ಟಾಗಿ ಸೂಕ್ತ ವೈದ್ಯರಿಗೆ ತೋರಿಸಿ ಸೂಕ್ತ ಟ್ರೀಟ್ಮೆಂಟ್ನ ತೊಗೊಳ್ಳಿ. ಇನ್ನೊಂದು 5 ಮಿತ್ತು ಪರಿಕಲ್ಪನೆ, ತಪ್ಪು ಪರಿಕಲ್ಪನೆ ಏನಪ್ಪ ಅಂದರೆ ಬೆನ್ನವೇನ್ರಿ ಬರ್ತಿರುತ್ತೆ ಹೋಗ್ತಿರ್ತಾರೆ, ಅದ್ರ ಪಡೆ ಓದ್ತೆ ಬಿಡಿ, ಅದಕ್ಕೆ ತಲೆ ಕೆಡ್ಸ್ಕೊತಾರೆ. ಬೆನ್ನವಲ್ಲ, ನಂಗೆ ಎಷ್ಟರಲ್ಲಿ ಬಂದೇ ಹೋಗಿದೆ ಅದ್ರ ಪಡೆ ಇರುತ್ತೆ, ಓದ್ತೆ ಬಿಡಿ, ತಲೆ ಕೆಡ್ಸ್ಕೊಬೇಡಿ ಅಂತ ಅದು ನೆಗ್ಲೆಕ್ಟ್ ಮಾಡೋದು, ಅದೊಂದು ತಪ್ಪು ಪರಿಕಲ್ಪನೆ. ನೋಡಿ, ಎಲ್ಲ ರೀತಿಯ ಬೆನ್ನು, ಕೆಲವು ಮೈಲ್ಡ್ ಸ್ಟೇನ್ ಆಗಿರುತ್ತೆ, ಇನ್ನೊಂದು ಸ್ವಲ್ಪ ಕೆಲಸ ಎಕ್ಸ್ಟ್ರಾ ಕೆಲಸ ಮಾಡಿರ್ತೀರ, ಅದು ಹೋಗುತ್ತೆ. ಅಥವಾ ಏನಾದರೂ ಕೆಲವು ಕಾರಣಗಳಿದೆ ಹೋಗುವಂಥದ್ದು. ಬಟ್ ಎಲ್ಲ ಬೆನ್ನುಗಳು ತನ್ನಷ್ಟಕ್ಕೆ ತಾನು ಹೋಗಲ್ಲ. ನಾನು ಎಷ್ಟೊಂದು ಕಂಡೀಷನ್ ಹೇಳಬಲ್ಲೆ ಅಲ್ವಾ. ನಿಮಗೆ ಎದುರಿಸೋಕ್ಕೆ ಅಂತಲ್ಲ, ಕೆಲವು ಬೆನ್ನು ಮೂಳೆಯಲ್ಲಿ ಕ್ಯಾನ್ಸರ್ ಆಗಿರೋಂಥ ಕೇಸ್ಗಳು ನಾವು ಪತ್ತೆ ಹಚ್ಚಿದ್ದೀವಿ, ಟ್ಯೂಬರ್ಕ್ಯುಲೋಸಿಸ್ ಇನ್ಫೆಕ್ಷನ್ ಆದ ಕೇಸ್ಗಳು ಮಾಡಿ, ಡಿಸ್ಕೈಟಿಸ್ ಅಂತ ಇನ್ಫೆಕ್ಷನ್ ಪತ್ತೆ ಹಚ್ಚಿದ್ದೀವಿ, ಮೂಳೆ ಮುಂದಕ್ಕೆ ಶಿಫ್ಟ್ ಆಗಿ ಸ್ಪಾಂಡಿಲೈಸಿಸ್ ಆ ಥರದ್ದು ಪತ್ತೆ ಹಚ್ಚಿದ್ದೀವಿ, ಸ್ಪಾಂಡಿಲೈಸಿಸ್ ಬ್ರೇಕ್ ಆಗುತ್ತೆ ಅದನ್ನು ಪತ್ತೆ, ಡಿಸ್ಕ್ ಫ್ಲಾಪ್ಸನ್ನ ಮಾಡಿದ್ದೀವಿ. ಎಷ್ಟೊಂದು ಕಾರಣಗಳಿದ್ದಾವೆ ಅಲ್ವಾ. ಎಲ್ಲ ಬೆನ್ನುಗಳು ತನ್ನಷ್ಟು ತಾನು ಹೋಗಲ್ಲ, ಅದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಯಾವುದು ಕ್ರಾನಿಕ್ ಪೇನ್ ಮೋರ್ ದೆನ್ 6 ವೀಕ್ಸ್ ತನಕ ಪೇನ್ ಇದೆ ಅಂದರೆ ಏನೋ ಒಂದು ಕಾರಣ ಇದೆ ಅಂತ, ಸುಮ್ಮನೆ ಯಾರಿಗೂ ಎಲ್ಲೂ ಪೇನ್ ಆಗಲ್ಲ ಅಲ್ವಾ. ಏನೋ ಒಂದು ಕಾರಣ ಇರುತ್ತೆ. ಸೊ ಯಾವ ಕಾರಣದಿಂದ ಬೆನ್ನು ಬರೋದನ್ನು ಪತ್ತೆ ಹಚ್ಚೋದು ಭಾಳ ಇಂಪಾರ್ಟೆಂಟು. ತನ್ನಷ್ಟಕ್ಕೆ ಬರ್ತಿರುತ್ತೆ, ಓದ್ತೆ ಬಿಡ್ರಿ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಅಲ್ವಾ. ಸೂಕ್ತ ವೈದ್ಯರಿಗೆ ತೋರಿಸಿ. ನೋಡಿ, ಇರೋದೊಂದು ದೇಹ, ಇರೋದೊಂದು ಬೆನ್ನು ಅಲ್ವಾ, ಹೆಚ್ಚು ಕಡಿಮೆ ಆದರೆ ಆಮೇಲೆ ಪ್ರಾಬ್ಲಮ್ ಆದರೆ ಅಲ್ವಾ, ಕೆಲವರಿಗೆಲ್ಲ ಕಂಡೀಷನ್ ಜಾಸ್ತಿ ಆಗಿ ಸಿವಿಯರ್ ಆಗಿ ಆಪ್ರೇಷನ್ ತನಕ ಹೋಗಿದೆ, ಭಾಳ ಸಮಸ್ಯೆಗಳನ್ನು ಅನುಭವಿಸ್ಕೊಂಡಿದ್ದಾರೆ. ಆ ರೀತಿ ಜಾಸ್ತಿ ಆಗಿಬಿಡೋದು ಬೇಡ. ಬೇಕಾಷ್ಟು ಡಾಕ್ಟರ್ಸ್ ಇದ್ದಾರೆ, ದಯವಿಟ್ಟು ಒಂದು ಸರಿ ಹೋಗಿ ತೋರಿಸಿ. ಅವರು ಡಯಾಗ್ನೋಸ್ ಮಾಡಿ ಅವ್ರು ಹೇಳಿ ಏನೋ ತೊಂದರೆ ಇಲ್ಲಪ್ಪ ಹೋಗುತ್ತೆ ಬಿಡಿ ಅಂತ ಅವ್ರು ಹೇಳಿದ್ರೆ ಅವಾಗ ನೀವು ನಂಬೋದಲ್ವ. ನೀವಾಗಿ ನೀವು ಹೇಳ್ಕೊಳ್ಳೋದು ಬೇಡ, ಯಾರೋ ಹೇಳಿದ್ರು ಅಂತ ನೀವಾಗಿ ನೀವು ಹೋಗುತ್ತೆ ಬಿಡಿ, ಬೆನ್ನು ಬರ್ತೈತೆ ಹೋಗ್ತೈತೆ ಅನ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟೊಂದು ಕಾರಣಗಳಿಗೆ
ಸೂಕ್ತವಾದ ಚಿಕಿತ್ಸೆ ತೊಗೊಂಡ್ರೆ ಕಾಯಿಲೆ ಹೋಗುವಂಥದ್ದು, ಬೆನ್ನು ಹೋಗುವಂಥದ್ದು. ಸೊ ಹಾಗಾಗಿ ತಜ್ಞ ವೈದ್ಯ ತೋರಿಸಿ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಖಂಡಿತ ಅವಾಗ ಬೆನ್ನು ಹೋಗುತ್ತೆ. ಇಲ್ಲ ಇನ್ನೊಂದು ನಂಬರ್ 6ನೇ ಮಿತ್ತು ಪರಿಕಲ್ಪನೆ, ಸುಳ್ಳು ಪರಿಕಲ್ಪನೆ ಏನಪ್ಪ ಅಂತಂದರೆ ತುಂಬ ಸಿವಿಯರ್ ಪೇನ್ ಇದೆ ಕಂಪಲ್ಸರಿ ಆಪ್ರೇಷನ್ ಮಾಡಿಸ್ಬಿಡ್ರಿ ಅಂತ, ಅಥವಾ ಹಳೆಯ ನೋವಿದೆ 3 ತಿಂಗಳು 6 ತಿಂಗಳು ವರ್ಷ 2 ವರ್ಷ 5 ವರ್ಷ ನೋವಿದೆ ಸರ್ ಎಲ್ಲ ಹೊತ್ತು ಆಪ್ರೇಷನ್ ಮಾಡಿಸ್ಬಿಡಿ ಸರ್ ಅಂತ. ಕೆಲವು ಪೇಷಂಟ್ ಬಂದ್ಬಿಡುತ್ತೆ ಸರ್ ಸಿಕ್ಕಾಡ ಪೇನ್ ಆಪ್ರೇಷನ್ ಮಾಡಿಬಿಡಿ ಸರ್ ಅಂತ. ಎಲ್ಲ ಕೇಸ್ಗೂ ಆಪ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಕೆಲವು ಸೆಲೆಕ್ಟಿವ್ ಕೇಸಿಗೆ ಮಾತ್ರ ಆಪ್ರೇಷನ್ ಬೇಕಾಗುತ್ತೆ. ಪೇಯ್ನ್ ಎಷ್ಟೇ ಜಾಸ್ತಿ ಇರಲಿ ಅಥವಾ ಎಷ್ಟೋ ತಿಂಗಳುಗಳಿಂದ ಇರಲಿ, ಯಾವ ಕಾರಣದ ಪೇಯ್ನ್ ಬರೋದು ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಹೆಚ್ಚಿನವ್ರಿಗೆ ಆಪ್ರೇಷನ್ದೇ ರೆಡಿ ಮಾಡ್ಬೋದು. ಭಾಳಷ್ಟು ಕೇಸ್ ನಾನು ನಿಯರ್ಲಿ 80 to 90% ಕೇಸಸ್ಗೆ ಆಪ್ರೇಷನ್ದೇ ರೆಡಿ ಮಾಡಿದ್ದೀನಿ. ಕೆಲವು ಕೇಸ್ ಕಂಪಲ್ಸರಿ ಆಪ್ರೇಷನ್ ಬೇಕಾಗುತ್ತೆ, ಸೊ ಅದು ಕೆಲವು ಕೇಸ್ಗಳು ಮಾತ್ರ. ಸೊ ಹಾಗೆ ನೋವು ಜಾಸ್ತಿ ಇದ್ದಂಗೆ ಆಪ್ರೇಷನ್ ಬೇಕು ಅನ್ನೋದು ತಪ್ಪು ಕಲ್ಪನೆ. ಅಥವಾ ಭಾಳ ದಿವಸಗಳಿಂದ 6 ತಿಂಗಳು ವರ್ಷ 5 ವರ್ಷ ನೋವಿದೆ ಸರ್ ಡಾಕ್ಟ್ರೆ, ಹಾಗಾಗಿ ಏನು ಕೇಸನ್ನ ಆಪ್ರೇಷನ್ ಮಾಡಿಬಿಡಿ ಅಂತ ಕೆಲವು ಬಂದು ಕೇಳ್ತಾರೆ. ಸೊ ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಡಯಾಗ್ನೋಸಿಸ್ ಮಾಡಿ ಯಾವ ಕಾರಣದಿಂದ ಬಂದು ನೋಡಿ ಅದಕ್ಕೆ ಸೂಕ್ತ ಚಿಕಿತ್ಸೆನ ಭಾಳ ಜನ ನಾನು ಹೇಳಿದಂಗೆ ಆಪ್ರೇಷನ್ ರೆಡಿ ಮಾಡೋದು. ಕೆಲವು ಎಕ್ಸಸೈಸ್ ಮಾಡಬೇಕಾಗತ್ತೆ, ಕೆಲವು ಲೈಫ್ ಟೈಮ್ ಮಾಡಿಫಿಕೇಷನ್ಸ್ ಹೇಳ್ತೀವಿ, ಕೆಲವು ಪೇನ್ ಕಿಲ್ಲರ್ಸ್ ಕೊಡ್ತೀವಿ, ಕೆಲವು ಇಂಜೆಕ್ಷನ್ಸ್ ಕೊಡ್ತೀವಿ, ಟ್ರಿಗರ್ ಪಾಯಿಂಟ್ ಅಂತ ಇಂಜೆಕ್ಷನ್, ಎಪಿಡೋಲ್ ಇಂಜೆಕ್ಷನ್ಸ್ ಇದೆ, ಅವೆಲ್ಲ ಕೊಟ್ಟು ಭಾಳ ಜನಕ್ಕೆ ಆಪ್ರೇಷನ್ನ ರೆಡಿ ಮಾಡ್ಬೋದು. ತೀರಾ ಜಾಸ್ತಿ ಇದ್ದಾಗ ಖಂಡಿತ ಆಪ್ರೇಷನ್ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ತಜ್ಞ ವೈದ್ಯರು ಅದಕ್ಕೆ ಬೇಕಾದ ಇನ್ವೆಸ್ಟಿಗೇಷನ್ ಎಕ್ಸ್ರೇ ಆಗಿರ್ಬೋದು ಅಥವಾ MRI ಮಾಡಿರ್ಬೋದು, ಅವನ್ನೆಲ್ಲ ಚೆಕ್ ಮಾಡಿ ನೋಡಿ ಇಲ್ಲ ಈ ಕೇಸ್ಗೆ ಎಲ್ಲ ಟ್ರೀಟ್ಮೆಂಟ್ ಕನ್ಸರ್ವೇಟಿವ್ ಅಂತ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಎಲ್ಲ ಟ್ರೈ ಮಾಡಿ ಯಾವುದು ಆಗಲಿಲ್ಲ ಅಂದರೆ ಕೊನೆಗೆ ಲಾಸ್ಟ್ ಆಪ್ಷನ್ ಅಂತ ಸರ್ಜರಿ ಇಟ್ಕೋಬೇಕು. ಹಾಗೆ ನೋವು ಜಾಸ್ತಿ ಅನ್ನೋ ಕಾರಣಕ್ಕೋ ಅಥವಾ ಹಳೆ ನೋವನ್ನು ಕಾರಣಕ್ಕೋ ಆಪ್ರೇಷನ್ ಮಾಡಿ ಅಂತ ನೀವು ಡಿಮ್ಯಾಂಡ್ ಮಾಡೋದು ಬೇಡ. ಕನ್ಕ್ಲೂಷನ್ ಏನು ಹೇಳಿದ್ರೆ, ನಾನು 6 ರೀತಿಯ ತಪ್ಪು ಕಲ್ಪಗಳನ್ನು, ತಪ್ಪು ಪರಿಕಲ್ಪನೆಗಳನ್ನ ಹೇಳಿದ್ದೀನಿ. ಹಾಗೆ ಬೆನ್ನೋವು ಇರೋರು ಯಾರೋ ಏನು ಹೇಳೋದು ತಮಗೆ ತಾವು ಅನ್ಕೊಂಡ್ಬಿಡ್ತಾರೆ, ಇರಲಿ ಬಿಡಿ ಸರ್ ಬೆನ್ನೋವು ಏನಾಗುತ್ತೆ ಅಂತ ನೆಗ್ಲೆಕ್ಟ್ ಮಾಡೋದೇ ಆಗಲಿ, ಅಥವಾ ಬೇರೆ ಯಾರು ಹೇಳ್ಬಿಡ್ತಾರೆ ಚಿಕ್ಕ ವಯಸ್ಸುಗಳನ್ನ ಏನಕ್ಕೆ ನೆಕ್ಸ್ಟ್ ಈ ವಯಸ್ಸಲ್ಲಿ ನೋವು ಅಂತ ನೆಗ್ಲೆಕ್ಟ್ ಮಾಡೋದೇ ಆಗಲಿ, ಅಥವಾ ಹಳೆ ಬೆನ್ನು ಹೋಗೋದಿಲ್ಲ ಬಿಡಿ ಅಂತ ನಿಮಗೆ ನೀವು ತೀರ್ಮಾನ ಮಾಡ್ಕೊಳ್ಳೋದು ಮಾಡಬೇಡಿ. ಸೂಕ್ತವಾದ ವೈದ್ಯರಿಗೆ ತೋರಿಸಿ ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಕೊಳ್ಳಿ, ಅವರು ಏನಾಗಿದೆ ಅಂತ ಟ್ರೀಟ್ಮೆಂಟ್ ಕೊಡಲಿ. ಭಾಳಷ್ಟು ಕೇಸ್ಗಳಿಗೆ ಸಿಂಪಲ್ ಎಕ್ಸಸೈಸ್ ಮಾಡೋದ್ರಿಂದ, ಯೋಗಾಸನಗಳು ಮಾಡಿದ, ಫಿಸಿಯೋಥೆರಪಿ ಮಾಡಿದ, ಕೆಲವು ಇಂಜೆಕ್ಷನ್ಸ್ ತೊಗೊಂಡಿದ್ದ ಮಾತ್ರೆಗಳನ್ನೇ ಭಾಳ ಜನ ಕಂಟ್ರೋಲ್ ಮಾಡೋದು. ಹಾಗಾಗಿ ಅನ್ನೆಸರಿ ಜಾಸ್ತಿ ದಿನ ನೋವುಗಳು ತಿನ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಮಾಡರ್ನ್ ಸೈನ್ಸ್ ತುಂಬ ಮುಂದುವರೆದಿದೆ, ಕರೆಕ್ಟಾಗಿ ಎಕ್ಸಾಕ್ಟ್ ಪೆಥಾಲಜಿ ಎಕ್ಸಾಕ್ಟ್ ಪ್ರಾಬ್ಲಮ್ನ ಕಂಡುಹಿಡ್ಕೋಬೋದು. ಡಯಾಗ್ನೋಸ್ನ ಅವೆಲ್ಲ 50% ಡಯಾಗ್ನೋಸ್ ಆದ ತಕ್ಷಣ 50% ಟ್ರೀಟ್ಮೆಂಟ್ ಸಿಕ್ಕಿದೆ ಅಂತಲೇ ಅರ್ಥ. ಹಾಗೆ ಡಯಾಗ್ನೋಸ್ ಕರೆಕ್ಟಾಗಿ ಪಕ್ಕ ಮಾಡ್ಕೊಳ್ಳಿ. ಸುಮ್ಮನೆ ಯಾಕೆ ಕೆಲವರೆಲ್ಲ 8 ವರ್ಷ 10 ವರ್ಷ ನೋವು ತಿನ್ನೋರಿದ್ದಾರೆ, ಬೆನ್ನೋವೇ ಹೋಗಲ್ಲ ಬಿಡಿ ಸರ್ ಅಡ್ಜಸ್ಟ್ ಆಗ್ಬಿಡಿದೆ ಲೈಫಲ್ಲಿ, ಯಾಕೆ ಸರ್ ನೋವು ತಿನ್ಕೊ ಅಡ್ಜಸ್ಟ್ ಆಗ್ಬಿಡಿದೆ ಬಿಡಿ ಸರ್ ಬೆನ್ನು ಇದ್ದಿರೋದು ಪಡಿ ಅಂತ ನೆಗ್ಲೆಕ್ಟ್ ಮಾಡಿದಾಗೆಲ್ಲ ಮಾಡಬೇಡಿ. ಸೂಕ್ತವಾದ ಡೈಟ್ ತೋರಿಸಿ ವೈದ್ಯರು ತೋರಿಸಿದಾಗ ಸೂಕ್ತವಾದ ಡಯಾಗ್ನೋಸ್ ಆಗುತ್ತೆ, ಸೂಕ್ತವಾದ ಟ್ರೀಟ್ಮೆಂಟ್ ಸಿಗುತ್ತೆ. ಅನ್ನೆಸರಿ ನರಳದ ಅವಶ್ಯಕತೆ ಇಲ್ಲ, ಅನ್ನೆಸರಿ ತಪ್ಪು ಪರಿಕಲ್ಪನೆ ಇಟ್ಕೋಬೇಡಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಏನೋ ತಪ್ಪು ಪರಿಕಲ್ಪನೆ ಇಟ್ಕೊಳ್ಬೇಡಿ. ಕರೆಕ್ಟಾಗಿ ತಜ್ಞ ವೈದ್ಯರು ತೋರಿಸಿ ಸೂಕ್ತವಾದ ಚಿಕಿತ್ಸೆ ತೊಗೊಳ್ಳಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೆನ್ನು ಇಲ್ದೇ ಆರಾಮಾಗಿ ಯಾಕೆಂದರೆ ಬೆನ್ನೋವು ಕಾಮನ್, ಬೆನ್ನು ಎಲ್ಲ ಆ್ಯಕ್ಟಿವಿಟೀಸ್ ಬೇಕು, ಕೂತ್ಕೊಳ್ಳೋಕೆ ಬೆನ್ನು ಬೇಕು, ನಿಂತ್ಕೊಳ್ಳೋಕೆ ಬೆನ್ನು, ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಬಗ್ಗಕ್ಕೆ ಬಾರದೆಲ್ಲ ಬೆನ್ನು ಬೇಕೇ ಬೇಕು. ಬೆನ್ನಿಲ್ದೇ ಜೀವನನೇ ಅಲ್ವಾ, ಬೆನ್ನು ಉಪಯೋಗಿಸಲೇಬೇಕಾಗ್ತದೆ. ಹಾಗೆ ಬೆನ್ನಿಗೆ ನಾವು ಚೆನ್ನಾಗಿ ನೋಡೋಣ. ಇಫ್ ಯು ಟೇಕ್ ಕೇರ್ ಆಫ್ ಬ್ಯಾಕ್ ವಿಲ್ ಟೇಕ್ ಕೇರ್ ಆಫ್ ಅಂತ ಅಲ್ವಾ, ಇನ್ ಬ್ಯಾಕ್ ವಿಲ್ ಟೇಕ್ ಕೇರ್ ಆಫ್ ಅಂತ. ಬೆನ್ನ ಭಾಳ ಇಂಪಾರ್ಟೆಂಟ್ ಆರ್ಗನ್ನು, ನೆಗ್ಲೆಕ್ಟ್ ಮಾಡೋದು ಬೇಡ. ಬೆನ್ನಿನ ಒಂದು ಸೂಕ್ತವಾದ ಚಿಕಿತ್ಸೆ ನೋಡೋಣ, ಸೂಕ್ತವಾದ ನೋಡ್ಕೊಳ್ಳೋಣ. ನಾವು ಬೆನ್ನು ಚೆನ್ನಾಗಿತ್ತು ಅಂದರೆ ಅದಕ್ಕೆ ನಮಗೆ ಇವನು ಕೂಡ ನಮ್ಮ ರೈತರಿಗೆ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ಸ್ಪೈನ್ ಅಲ್ವಾ. ಬೆನ್ನು ಚೆನ್ನಾಗಿದ್ದರೆ ನಾವೆಲ್ಲ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ, ನೆಕ್ಸ್ಟ್ ಕೂತ್ಕೊಂಡು ನಿಮಗೆ ವೀಡಿಯೋ ಮಾಡಬೇಕಂದ್ರೆ ಬೆನ್ನು ಚೆನ್ನಾಗಿರಬೇಕು, ಯಾವುದೇ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂದರೆ ಬೆನ್ನು ಚೆನ್ನಾಗಿರ್ಬೇಕು. ಹಂಗೆ ಬೆನ್ನಿನ ಬಗ್ಗೆ ತಾತ್ಸಾರ ಆಗಲಿ, ತಪ್ಪು ಕಲ್ಪನೆ ಆಗಲಿ, ತಪ್ಪು ಪರಿಕಲ್ಪನೆ ಬೆನ್ನು ನೋವಿಗೆ ಇಟ್ಕೊಳ್ಳೋದು ಬೇಡ. ನೋವಿಗೆ ಸೂಕ್ತವಾದ ಚಿಕಿತ್ಸೆ ತೊಗೊಳ್ಳೋಣ. ಎಲ್ಲರೂ ಹೆಲ್ತಿಯಾಗಿ, ಬ್ಯಾಕ್ ಸ್ಟ್ರಾಂಗ್ ಆಗಿ ಹೆಲ್ತಿಯಾಗಿರೋಣಂತೆ. ವಿಶ್ ಯು ಆಲ್ ದ ಬೆಸ್ಟ್. ಒನ್ಸ್ ಅಗೇನ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ದಯವಿಟ್ಟು ವಿಡಿಯೋನ ನೋಡಿ, ಲೈಕ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.